ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಬಹಳ ಕುತೂಹಲ ಘಟ್ಟದಲ್ಲಿ ಸಾಗ್ತಾ ಇದೆ. ಇದುವರೆಗೂ ಭವಾನಿ ರೇವಣ್ಣ ಅವರ ಪಾತ್ರ ಏನು ಪ್ರಕರಣದಲ್ಲಿ, ಯಾವ ಕಾರಣಕ್ಕಾಗಿ ಅವರಿಗೆ ನೋಟಿಸ್ ಅನ್ನ ಕೊಡಬಹುದು ಎಸ್ಐಟಿ, ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಭವಾನಿ ರೇವಣ್ಣ ಅವರ ಪಾತ್ರ ಏನು ಅನ್ನುವಂಥದ್ದನ್ನ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮಗನ ರಕ್ಷಣೆಗಾಗಿ ಭವಾನಿ ರೇವಣ್ಣ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್. ಯಾವ ಕಾರಣಕ್ಕಾಗಿ ಭವಾನಿ ರೇವಣ್ಣ ಅವರು ಪ್ರಕರಣದಲ್ಲಿ ಇನ್ವಾಲ್ವ್ ಆದ್ರು, ಯಾವ ರೀತಿಯಾಗಿ ಇನ್ವಾಲ್ವ್ ಆದ್ರು, ಯಾವ ರೀತಿ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿದ್ರು, ಯಾವ ರೀತಿ ಆಕೆಯನ್ನ ಕರ್ಕೊಂಡು ಬರೋದಕ್ಕೆ ಸೂಚನೆಯನ್ನ ಕೊಟ್ಟರು, ಯಾವ ರೀತಿ ಪ್ರಭಾವವನ್ನ ಬೀರಿ ಆಕೆಯಿಂದ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಸಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳಿದ್ದಾವೆ. ಆಡಿಯೋ ಸಂಭಾಷಣೆಯನ್ನ ಸಾಕ್ಷಿಯಾಗಿ ನಾವು ನೀಡ್ತೀವಿ ಕೋರ್ಟ್ಗೆ. ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಸಂಗ್ರಹ ಮಾಡಿರುವಂತಹ ಆಡಿಯೋಗಳು, FSL ನಲ್ಲಿ ದೃಢಪಟ್ಟಿರುವಂತಹ ಆಡಿಯೋಗಳು ಅಂತ ಹೇಳಿ ಆ ಆಡಿಯೋ ಸಂಭಾಷಣೆಯ ಲಿಖಿತ ಮಾಹಿತಿಯನ್ನ ಕೂಡ, ಲಿಖಿತ ದಾಖಲೆಯನ್ನ ಕೂಡ SIT ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣವನ್ನ ಉಲ್ಲೇಖ ಮಾಡ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್. ಅಮರಮಣಿ ತ್ರಿಪಾಠಿ ಪ್ರಕರಣದ ಬಗ್ಗೆ ಸದ್ಯ ಅವರು ಉಲ್ಲೇಖವನ್ನ ಮಾಡ್ತಿದ್ದಾರೆ. ಅದು ಮರ್ಡರ್ ಕೇಸ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖಿಸಿ ಸದ್ಯ ವಾದವನ್ನ ಮುಂದುವರೆಸಿದ್ದಾರೆ, ತಮ್ಮ ಪ್ರತಿವಾದವನ್ನ ಮುಂದುವರೆಸಿದ್ದಾರೆ ಜಗದೀಶ್. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಈ ರೀತಿ ಸಂಚಿನಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗೆ ನಿರೀಕ್ಷಣಾ ಜಾಮೀನನ್ನ ಕೊಟ್ರೆ ಏನಾಗ್ಬಿಡುತ್ತೆ, ಯಾವ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈ ಕೇಸನ್ನ ಉಲ್ಲೇಖ ಮಾಡಿರೋದು. ಅಮರಮಣಿ ತ್ರಿಪಾಠಿ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಮಾಡೋಕೆ ಹಾಕಿದ್ದಂತಹ ಕಂಡೀಷನ್ಸ್ ಏನೇನಿದೆ ಅದನ್ನ ಓದ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್. ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ ಕೋರ್ಟಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದ. ಭವಾನಿ ರೇವಣ್ಣ ಅವರಿಗೆ SIT ಅಧಿಕಾರಿಗಳು 2 ಸಲ ನೋಟಿಸ್ ಕೊಟ್ಟರು, 3 ಸಲ ನೋಟಿಸ್ ಕೊಟ್ಟರು ಅನ್ನುವಂಥ ಮಾಹಿತಿಗಳಿದ್ವು. ಬಟ್ ಅದನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ. ಯಾವುದೇ ನೋಟಿಸ್ ಅನ್ನ ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕೊಟ್ಟಿರಲಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಖುದ್ದು ಭವಾನಿ ರೇವಣ್ಣ ಅವರೇ ADGPಗೆ ಪತ್ರವನ್ನ ಬರೆದಿದ್ದು SIT ತನಿಖೆಗೆ ಸಹಕರಿಸುವುದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿ, ಹಾಗಾಗಿನೇ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಬಟ್ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ SIT ಈ ಪ್ರಮುಖ ವಿಚಾರವನ್ನ ಉಲ್ಲೇಖ ಮಾಡಿದೆ. ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರನ್ನೂ ಕೂಡ ಆರೋಪಿಯಾಗಿ ಪರಿಗಣಿಸುವುದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ನಮ್ಮ ಬಳಿ ಲಭ್ಯ ಇದ್ದಾವೆ, ಹಾಗಾಗಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಬಾರದು ಅಂತ ಹೇಳಿ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದೆ SIT. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಘಟ್ಟದಲ್ಲಿ ಸದ್ಯ ವಿಚಾರಣೆ ಸಾಗ್ತಾ ಇರೋದು. ಯಾವ ಕಾರಣಕ್ಕಾಗಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನೋದಕ್ಕೆ ಹಲವು ಪಾಯಿಂಟ್ಗಳನ್ನ, ಹಲವು ಮೆರಿಟ್ಗಳನ್ನ ಉಲ್ಲೇಖ ಮಾಡಿ ಜಗದೀಶ್ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿದ್ದು ಆ ಸಂತ್ರಸ್ತೆಯ ವಿಡಿಯೋ ರೆಕಾರ್ಡ್. ಅಂದ್ರೆ ಮೇ 4ನೇ ತಾರೀಕು ಆಕೆಯ ರಕ್ಷಣೆ ಆಗುತ್ತೆ. ಆಕೆಯ ರಕ್ಷಣೆಯಾದಂತಹ ಕೆಲ ದಿನಗಳ ಬಳಿಕ ಆಕೆ ಕಿಡ್ನಾಪ್ ಆಗಿದ್ಲು ಎನ್ನಲಾದಂತಹ ಸಮಯದಲ್ಲೇ ರೆಕಾರ್ಡ್ ಆಗಿದ್ದಂತಹ ಒಂದು ವಿಡಿಯೋ ಲಭ್ಯ ಆಗುತ್ತೆ. ಆ ವಿಡಿಯೋದಲ್ಲಿ ಆಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾಗೇ ಬಂದಿದ್ದೀನಿ, ಸಂಬಂಧಿಕರ ಮನೆಗೆ ನಾನು ಬಂದಿದ್ದೀನಿ, ನನಗೇನೋ ಬೇಜಾರಾಯಿತು ಅನ್ನುವಂತಹ ಕಾರಣಕ್ಕಾಗಿ ನಾನು ಬಂದಿದ್ದೀನಿ, ಯಾವುದೇ ರೀತಿಯಾದಂತಹ ಒತ್ತಡ ಆಗಲಿ ಅಥವಾ ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾಗಲಿ ಯಾರೂ ಮಾಡಿಲ್ಲ, ಭವಾನಿ ರೇವಣ್ಣ ಇರಬಹುದು ಅಥವಾ ಪ್ರಜ್ವಲ್ ರೇವಣ್ಣ ಇರಬಹುದು ಅಥವಾ HD ರೇವಣ್ಣ ಇರಬಹುದು, ಎಲ್ಲರೂ ತುಂಬಾ ಒಳ್ಳೆಯವರು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಆ ವಿಡಿಯೋ ರೆಕಾರ್ಡ್ ಹೇಗಾಯ್ತು, ಯಾಕೆ ಮಾಯ್ತು, ಯಾರು ಮಾಡಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆ ವಿಡಿಯೋ ರೆಕಾರ್ಡ್ನಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದನ್ನ ನೀವು ಗಮನಿಸಿದ್ರಿ. ಭವಾನಿ ರೇವಣ್ಣ ಅವರು ಈ ಸಂತ್ರಸ್ತೆಯನ್ನ ಕರ್ಕೊಂಡು ಬರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆರೋಪಿಗಳ ಜೊತೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಹಲವು ಆರೋಪಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. A2 ಆಗಿರುವಂತಹ ಸತೀಶ್ ಬಾಬಣ್ಣ ಜೊತೆ ಮಾತುಕತೆ ನಡೆಸಿದ್ದಾರೆ. A7 ಆಗಿರುವಂತಹ ರಾಜಗೋಪಾಲ್ ಜೊತೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ವಿಕ್ಟಿಮ್ ಅಂದ್ರೆ ಸಂತ್ರಸ್ತೆಯ ಸಹೋದರಿಯ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ.
ಆಕೆಯನ್ನ ಭವಾನಿ ಬ್ರದರ್ ಅಂದ್ರೆ ಪ್ರಭಾಕರ್ ಅವರ ಮನೆ ಕರ್ಕೊಂಡು ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ಭವಾನಿ ಸಂತ್ರಸ್ತೆಗೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಅನೇಕ ರೆಗ್ಯುಲರ್ ಕಾಲ್ ಹಾಗೆ ವಾಟ್ಸ್ಆಪ್ ಕಾಲ್ಗಳ ರೆಕಾರ್ಡ್ ಸಾಕ್ಷಿಯಾಗಿ ನಮಗೆ ಲಭ್ಯವಾಗಿದೆ. ಸಂತ್ರಸ್ತೆಯ ಫೋನ್ನ ರಿಕವರಿ ಮಾಡ್ಕೊಳ್ತು SIT. ಆ ಫೋನ್ ರಿಕವರಿ ಆಗಿದ್ದು ಕೂಡ ಆರೋಪಿಯ ಬಳಿಯಲ್ಲೇ. ಹಾಗಾಗಿ ಇಡೀ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ನೀನ್ ಜೈಲಿಗೆ ಹೋಗ್ತೀಯಾ, ನೀನ್ ಇದನ್ನ ವಿಡಿಯೋನ ಮಾಡದೇ ಇದ್ರೆ, ಈ ರೀತಿ ಹೇಳ್ದೇ ಇದ್ರೆ ಹೀಗೆ ಬೆದರಿಕೆಯನ್ನ ಹಾಕಲಾಗಿದೆ. ವಿಡಿಯೋ ಮಾಡೋದಕ್ಕೆ ಭವಾನಿ ರೇವಣ್ಣ ಆ ಸಂತ್ರಸ್ತೆಗೆ ಒತ್ತಡವನ್ನ ಹೇರಿದ್ದಾರೆ. ಹಾಗೆಯೇ ಅನೇಕರ ಜೊತೆ ಸಂಭಾಷಣೆ ಮಾಡಿರುವುದಕ್ಕೆ ಸಾಕ್ಷಿಯಾಗಿ ಆಡಿಯೋ ನಮ್ಮ ಹತ್ರ ಲಭ್ಯ ಇದೆ. ಸಂತ್ರಸ್ತೆಯ ಮಗಳ ಹೇಳಿಕೆ ನಮ್ಮ ಹತ್ರ ಲಭ್ಯ ಇದೆ. ಡಾಕ್ಟರ್ ಹೇಳಿಕೆ ನಮ್ಮ ಹತ್ರ ಲಭ್ಯ ಇದೆ. ಎಲ್ಲವನ್ನೂ ಕೂಡ ಸಾಕ್ಷಿಯಾಗಿ ನಾವು ಪರಿಗಣಿಸಬಹುದು. ಜೊತೆಗೆ ಸಂತ್ರಸ್ತೆ ವಿಡಿಯೋ ಮೂಲವನ್ನ ಕೂಡ ಪತ್ತೆ ಮಾಡಲಾಗಿದೆ. ಹೀಗಾಗಿ ಭವಾನಿ ರೇವಣ್ಣ ತಮ್ಮ PA ಡ್ರೈವರ್ ಸತೀಶ್ ಬಾಬಣ್ಣ ರಾಜಗೋಪಾಲ್ ಅವರ ನಡುವೆ ಆಡಿರುವಂತಹ ಮಾತುಕತೆಯ ಸಂಭಾಷಣೆಯ ಆಡಿಯೋ ದಾಖಲೆ ಇದೆ. ಇದೆಲ್ಲ ಕಾರಣದಿಂದಾಗಿ ಬಹಳಷ್ಟು ರಾಜಕೀಯವಾಗಿ ಪ್ರಭಾವಿಯಾಗಿರುವಂತಹ ಭವಾನಿ ರೇವಣ್ಣ ಅವರನ್ನ ಕಸ್ಟಡಿಯಲ್ಲೇ ಇಟ್ಕೊಂಡು ವಿಚಾರಣೆ ಮಾಡಬೇಕು. ಅವರನ್ನ ಹಾಗೆಯೇ ವಿಚಾರಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನುವಂಥ ವಾದವನ್ನ SIT ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಅವರು ಮಾಡ್ತಿದ್ದಾರೆ. ಆಗ್ಲೇ ಹೇಳಿದೆ, ಅಮರಮಣಿ ತ್ರಿಪಾಠಿ ಪ್ರಕರಣದ ಬಗ್ಗೆ ಜಗದೀಶ್ ಅವರು ಉಲ್ಲೇಖ ಮಾಡ್ತಿದ್ದಾರೆ ಅಂತ ಹೇಳಿ. ಮರ್ಡರ್ ಪ್ರಕರಣದ ಬಗ್ಗೆ ಉಲ್ಲೇಖಿಸಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡೋಕೆ ಹಾಕಿದ್ದಂಥ ಕಂಡೀಷನ್ಸ್ನ ಜಗದೀಶ್ ಅವರು ಓದ್ತಾ ಇದ್ರು. ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ವಜಾ ಮಾಡಿರುವ ಬಗ್ಗೆ ಉಲ್ಲೇಖವನ್ನ ಮಾಡಿ ತಮ್ಮ ವಾದವನ್ನ ಅವರು ಮಂಡನೆ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಜಾ ಆಗಬೇಕು ಭವಾನಿ ರೇವಣ್ಣ ಅವರು ಸಲ್ಲಿಕೆ ಮಾಡಿರೋದು ಅದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಸದ್ಯ ಮಾಡ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್. ಓರ್ವ ಲಾ ಮೇಕರ್ ಜನರ ರಕ್ಷಣೆಯನ್ನ ಮಾಡಬೇಕು, ಈ ರೀತಿ ಅಮಾಯಕರ ದುರ್ಬಳಕೆಯನ್ನ ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಲಾ ಮೇಕರ್ ಯಾರು? ಲಾ ಮೇಕರ್ ಆಗಿದ್ದು ಒಂದು HD ರೇವಣ್ಣ ಅವರು ಶಾಸಕರಾಗಿದ್ರು, ಮತ್ತೊಂದು ಸಂಸದ ಪ್ರಜ್ವಲ್ ರೇವಣ್ಣ. ಅವರಿಬ್ಬರಿಗೆ ಸಂಬಂಧಪಟ್ಟವರು ಭವಾನಿ ರೇವಣ್ಣ ಅವರು. ಒಬ್ಬ ಜನಪ್ರತಿನಿಧಿಯಾಗಿ ಜನರ ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕಾಗಿತ್ತು. ಈ ರೀತಿ ಅಮಾಯಕರ ದುರ್ಬಳಕೆ ಮಾಡಬಾರದು ಅಂತ ಹೇಳಿ ಈ ಹಿಂದಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಸೈಟೇಷನ್ನ ಇಲ್ಲಿ ಅನ್ವಯ ಆಗೋ ರೀತಿಯಲ್ಲಿ ಸದ್ಯ ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್. ಬಹಳ ಕುತೂಹಲ ಘಟ್ಟದಲ್ಲಿ ಸದ್ಯ ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಸಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರ ಪ್ರತಿವಾದ ಯಾವ ರೀತಿಯಾಗಿ ಸಾಗ್ತಾ ಇದೆ, ಒಳಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪಾಯಿಂಟ್ಸ್ ಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್. ನಾವಲ್ಲಿ ಗಮನಿಸಬೇಕು, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ HD ರೇವಣ್ಣ ಅವರ ವಿರುದ್ಧ ಇದೇ FIR ನಲ್ಲಿ 120B ಸೆಕ್ಷನ್ ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಒಳಸಂಚಿನ ಸೆಕ್ಷನ್. ಆ ಒಳಸಂಚು ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ SIT ಪರ ವಕೀಲರು ಜಗದೀಶ್ ಅವರು ಮಾಡ್ತಾ ಇರುವುದನ್ನ ನೀವು ಗಮನಿಸಬಹುದು. ಭವಾನಿ ರೇವಣ್ಣ ಅವರು ಈ ರೀತಿಯಾದಂತಹ ಎಲ್ಲ ಕೆಲಸಗಳನ್ನ ಮಾಡಿರೋದನ್ನ ನೋಡಿದ್ರೆ, ಅಂದ್ರೆ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿರೋದು, ಆಕೆಯನ್ನ ಕರೆಸಿರೋದು, ಆಕೆಯನ್ನ ಒತ್ತೆಯಾಳಾಗಿ ಇರಿಸಿಕೊಳ್ಳೋಕೆ ಹೇಳಿರೋದು, ಆಕೆಯಿಂದ ವಿಡಿಯೋ ರೆಕಾರ್ಡ್ ಮಾಡಿಸೋಕೆ ಸೂಚನೆಯನ್ನ ಕೊಟ್ಟಿರೋದು, ಆರೋಪಿಗಳ ಜೊತೆ ಭವಾನಿ ರೇವಣ್ಣ ಅವರು ಮಾಡಿರುವಂತಹ ಸಂಭಾಷಣೆ, ಅದಕ್ಕೆ ಲಭ್ಯ ಆಗಿರುವಂತಹ ಆ ಆಡಿಯೋ ಸಂಭಾಷಣೆಯ ಸಾಕ್ಷಿ, ಇದನ್ನೆಲ್ಲ ಗಮನಿಸುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ನೋಡಿದ್ರೆ ಇಲ್ಲಿ ಒಳಸಂಚಿನ ಆಕ್ಟಿವಿಟಿ ನಡೆದಿದೆ. ಒಳಸಂಚು ಮಾಡುವಂತಹ ಕೆಲಸ ಆಗಿದೆ. ಯಾವಾಗ ಒಳಸಂಚು ಶುರುವಾಗಿದ್ದು? ಆಕೆಯ ಮಗನ ಮೇಲೆ ಕೇಸ್ ಆದಂತಹ ತಕ್ಷಣಕ್ಕೆ ಈ ಸಂಚು ಶುರುವಾಗಿದೆ. ಮಗನ ಮೇಲೆ ಕೇಸ್ ಆಗಿದ್ದು ಯಾವಾಗ?
28ನೇ ತಾರೀಕು ಹೊಳೆ ನರಸೀಪುರದಲ್ಲಿ ಕೇಸ್ ದಾಖಲಾಗುತ್ತೆ. ಆ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಈ ರೀತಿ ಒಳಸಂಚಿನ ಕೆಲಸವನ್ನ ಭವಾನಿ ರೇವಣ್ಣ ಅವರು ಶುರು ಮಾಡಿದ್ದಾರೆ. ಮಗನ ರಕ್ಷಣೆಗಾಗಿ ಭವಾನಿ ರೇವಣ್ಣ ಅವರು ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಉಲ್ಲೇಖವನ್ನ ಮಾಡ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ BN ಜಗದೀಶ್. ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು, ಇಷ್ಟು ದಿನ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ HD ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ, ಅದಾದಂತಹ ನಂತರದಲ್ಲಿ ಅವರು ಪರಪ್ಪನ ಅಗ್ರಹಾರವನ್ನ ಸೇರಿದಂತಹ ನಂತರದಲ್ಲಿ ಆದಂತಹ ವಿಚಾರಣೆ, ಯಾವ ಸಂದರ್ಭದಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಪಾತ್ರ ಏನು ಪ್ರಕರಣದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಗಳು ಬಯಲಾಗಿರಲಿಲ್ಲ. ಭವಾನಿ ರೇವಣ್ಣ ಅವರ ಇನ್ವಾಲ್ವ್ಮೆಂಟ್ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರಗಳು ಬಹಿರಂಗಗೊಂಡಿರಲಿಲ್ಲ. ಒಂದೇ ಒಂದು ಉಲ್ಲೇಖ ಇದ್ದಿದ್ದು ಅಂದ್ರೆ ಅದು ಮೇ 2ನೇ ತಾರೀಕು KR ನಗರ ಸ್ಟೇಷನ್ನಲ್ಲಿ ದಾಖಲಾದಂತಹ FIR ನಲ್ಲಿ ಒಂದು ವಿಚಾರವನ್ನ ಆ ಸಂತ್ರಸ್ತೆಯ ಮಗ ಮೆನ್ಷನ್ ಮಾಡಿರ್ತಾರೆ. ಅದೇನು ಅಂದ್ರೆ, ಚುನಾವಣೆಗೂ 4-5 ದಿನಗಳ ಮುಂಚೆ ಭವಾನಿ ರೇವಣ್ಣ ಅವರು ಬರೋಕ್ ಹೇಳಿದ್ರು ಅಂತ ಹೇಳಿ ಸತೀಶ್ ಬಾವಣ್ಣ ನನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು. ಅದಾದ ನಂತರ ಚುನಾವಣೆಯ ದಿನ ವಾಪಸ್ ಕರ್ಕೊಂಡು ಬಂದ್ಬಿಟ್ರು. ಅದಾದ ಬಳಿಕ ಏಪ್ರಿಲ್ 29ನೇ ತಾರೀಕು ಮತ್ತೆ HD ರೇವಣ್ಣ ಅವರು ಹೇಳಿದ್ರು ಅಂತ ಹೇಳಿ ನನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು. ಹೀಗೆ ಉಲ್ಲೇಖವನ್ನ ಮಾಡಲಾಗಿದೆ ಆ ದೂರಿನಲ್ಲಿ. ಅಂದ್ರೆ ಒಂದು ಕಡೆ ಮಾತ್ರ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿರೋದು. ಇನ್ನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲೂ ಸಂತ್ರಸ್ತೆಯ ಪುತ್ರ ಭವಾನಿ ರೇವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಅದರ ಬದಲಾಗಿ HD ರೇವಣ್ಣ, ಸತೀಶ್ ಬಾವಣ್ಣ ಅವರ ಹೆಸರನ್ನ ಉಲ್ಲೇಖ ಮಾಡಿತು. ಹಾಗಾಗಿ ನೇರವಾಗಿ ಇದುವರೆಗೂ SIT ಭವಾನಿ ರೇವಣ್ಣ ಅವರನ್ನ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಿರಲಿಲ್ಲ. ಆದ್ರೂ SIT ವಿಚಾರಣೆಗೆ ಕರೆಯಬಹುದು ಭವಾನಿ ರೇವಣ್ಣ ಅವರನ್ನ, ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬಂದಿದ್ವು. ಬಟ್ ಅದನ್ನ ಕ್ಲಾರಿಟಿ ಕೊಟ್ಟಿದೆ SIT, ಯಾವುದೇ ರೀತಿಯಾದಂತಹ ನೋಟಿಸ್ ನ ಕೊಟ್ಟಿಲ್ಲ ಅಂತ ಹೇಳಿ. ಬಟ್ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದ ಹಾಗೆ ಇಲ್ಲ, ಈ ಪ್ರಕರಣದಲ್ಲಿ ಅವರ ಪಾತ್ರ ಇದೆ, ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಿ ಸಾಕ್ಷಿಗಳಿದ್ದಾವೆ ಅಂತ ಹೇಳಿ ಒಂದೊಂದೇ ಸಾಕ್ಷಿಯನ್ನ ಕೋರ್ಟ್ ಮುಂದೆ ಇಡುವಂತಹ ಕೆಲಸವನ್ನ ಸದ್ಯ SIT ಮಾಡ್ತಾ ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಹಲವು ಆಡಿಯೋ ಸಂಭಾಷಣೆಗಳ ದಾಖಲೆಗಳನ್ನ ಸದ್ಯ ಕೋರ್ಟ್ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.